ಈ ಸಲ ಖರೀಫ್ ಸೀಸನ್ ನಲ್ಲಿ ಮಳೆ ಸ್ವಲ್ಪ ಕೈ ಕೊಡಬಹುದು ಅಂತ ಹವಾಮಾನ ಇಲಾಖೆಯವರು ಹೇಳ್ತಿದ್ದಾರೆ. ಪೆಸಿಫಿಕ್ ಮಹಾಸಾಗರದ ನೀರು ಅಸಹಜವಾಗಿ ಬಿಸಿಯಾಗೋದ್ರಿಂದ ಪ್ರಪಂಚಾದ್ಯಂತ ಗಾಳಿಯ ದಿಕ್ಕು ಬದಲಾಗಿ ಹವಾಮಾನ ಏರುಪೇರಾಗುತ್ತೆ. ಇದಕ್ಕೆಲ್ಲ ಕಾರಣ ಈ ಎಲ್ ನೀನೋ ಪ್ರಭಾವ. ಹಿಂದೆ 1982, 83, 1997, 98ರಲ್ಲೂ ಹೀಗೆ ಆಗಿತ್ತು. ಆದರೆ ಈ ಸಲ ಬರಲಿರುವ ಬದಲಾವಣೆ ಕಳೆದ 100 ವರ್ಷಗಳಲ್ಲಿ ಅತಿ ದೊಡ್ಡದಾಗಿರಬಹುದು ಅಂತ ಯುರೋಪಿಯನ್ ಸೆಂಟರ್ ಎಚ್ಚರಿಸಿದೆ. ಅಂದ್ರೆ ಈ ಸಲದ ಮುಂಗಾರು ನಮಗೆ ಒಂದು ದೊಡ್ಡ ಪರೀಕ್ಷೆ ಅಂದ್ಕೊಳ್ಳಿ. ನಾವು ಮಾಡಬೇಕಾಗಿರೋದು ಇಷ್ಟೇ, ಬೆಳೆ ಆಯ್ಕೆ. ಜೂನ್ನಲ್ಲಿ ಮಳೆ ಬಂದರೂ ಆಗಸ್ಟ್ ಸೆಪ್ಟೆಂಬರ್ನ ಹೊತ್ತಿಗೆ ಮಳೆ ಕಡಿಮೆ ಆಗಬಹುದು. ಹಾಗಾಗಿ ಕಡಿಮೆ ಅವಧಿಯಲ್ಲಿ ಕೈಗೆ ಬರುವ ಬೆಳೆಗಳನ್ನು ಆರಿಸಿಕೊಳ್ಳಿ. ನೀರಿನ ಉಳಿತಾಯ, ಹನಿ ನೀರಾವರಿ ಪದ್ಧತಿ ಅನುಸರಿಸಿ ಮಲ್ಚಿಂಗ್ ಮಾಡೋದ್ರಿಂದ ಮಣ್ಣಿನಲ್ಲಿ ತೇವಾಂಶ ಉಳಿಸಿಕೊಳ್ಬಹುದು. ನೀರು ಸಂಗ್ರಹ, ಹೊಲದಲ್ಲಿ ಈಗಲೇ ಕೃಷಿ ಹೊಂಡಗಳನ್ನು ಮಾಡಿಸಿಕೊಳ್ಳಿ. ಮಳೆ ನೀರನ್ನು ವೇಸ್ಟ್ ಮಾಡಬೇಡಿ. ಬಿತ್ತನೆ ಮತ್ತು ವಿಮೆ, ಜೂನ್ ಮಳೆ ಬಂದ ತಕ್ಷಣ ತಡ ಮಾಡದೆ ಬಿತ್ತನೆ ಮಾಡಿ. ಮುಖ್ಯವಾಗಿ ಬೆಳೆ ವಿಮೆ ಮಾಡಿಸೋದನ್ನ ಮಾತ್ರ ಮರಿಬೇಡಿ. ರೈತ ಬಾಂಧವರೇ, ಈ ಸಲದ ಮುಂಗಾರು ಹೇಗಿರಬಹುದು ಅಂತ ನಿಮಗನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ.